ನಾವು ನಿಮ್ಮ ಸಿನಿಮಾ ಕೊಡಿ ನಾವು ಹಾಕ್ತೀವಿ ಅಂತಾರೆ, ಅವ್ರು ಕೊಡ್ತೀವಿ ಪರ್ಸೆಂಟೇಜ್ ಮೇಲೆ. ರೆಂಟ್ ಕೊಡೋಷ್ಟು ಸಾಮರ್ಥ್ಯ ನಮ್ಗೆ ಕಡಿಮೆ ಸರ್. ಧಾರವಾಡಕ್ಕೆ ಅದಕ್ಕೆ ನಂತರ ಎಮೋಷ್ನಲ್ ಕನೆಕ್ಷನ್ ಇದೆ. ಏನಂತಂದರೆ ನಂದು 4 ಸಿನಿಮಾ ಪ್ರೀವಿಯಸ್ 4 ಸಿನಿಮಾಗಳನ್ನ ಧಾರವಾಡದಲ್ಲಿ ಶೋಸ್ ಮಾಡಿದ್ದೀವಿ. ಅಂದರೆ ಅಲ್ಲಿಯವರು ಒಂದೊಂದು ಸಿನಿಮಾಲು 4ಕ್ಕಿಂತ ಜಾಸ್ತಿ ಶೋ ಮಾಡಿದ್ದಾರೆ. ಅದ್ರ ಜೊತೆಗೆ ನನಗೆ ಆ ಕಡೆ ಬೆಳಗಾವಿ, ಕೊಪ್ಪಳ, ಬಾಗಲಕೋಟೆ, ಹುಬ್ಬಳ್ಳಿ, ಆ ಎಲ್ಲ ಇದಕ್ಕೂ ಅದೊಂದು ಸೆಂಟ್ರ್ ಥರ ತುಂಬ ಜನ ಅಲ್ಲಿ ಬಂದು ಮೀಟ್ ಮಾಡೋದು. ಧಾರವಾಡ ಜೊತೆ ಬೇರೆನೇ ಕನೆಕ್ಷನ್ ಇದೆ. ಅದ್ರ ಜೊತೆಗೆ ನಾವು ಈ ಥೀಮ್ಗೆ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೂ ಅಂತ ಮಾಡಿದ್ದೀವಿ. ಸೊ ಬೇಂದ್ರೆ ಅವರ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಹಾಡಿನಲ್ಲಿ ಇರೋಂಥದ್ದನ್ನ ನಾವು ಅವ್ರಿಗೇನೆ ಒಂದು ಅಂದರೆ ದಕ್ಷಿಣದಲ್ಲಿದ್ದೀವಿ ನಾವು, ಇಲ್ಲಿಂದ ಉತ್ತರದ ಕಡೆಗೆ ಸಿನಿಮಾ ಪಯಣ ಅಂತ. ಸೊ ಅದು ಸಾಹಿತ್ಯಕ್ಕೆ ಹೆಸರುವಾಸಿ ಅಂತಿದ್ರು. ಸೊ ನನ್ನ ಸಿನಿಮಾದಲ್ಲಿ ಆ ಸಾಹಿತ್ಯಕ್ಕೆ ತುಂಬ ಗಮನ ಕೊಡ್ತೀನಿ. ಅಂದರೆ ಕಂಟೆಂಟ್ ವೈಸ್ ಆಗ್ಬೋದು, ಸೊಗಡನ್ನ ಅಂದರೆ ಕನ್ನಡದ ಅಂದರೆ ಈ ನೆಲದ ಕಥೆಗಳನ್ನ, ಅಂದರೆ ಕನ್ನಡ ಅಂತಂದರೆ ಬರೀ ಭಾಷೆ ಅಂತಲ್ಲ, ಇಲ್ಲಿರೋ ಪ್ರತಿಯೊಬ್ಬ ಸೊಗಡು ಏನಿದೆ, ನೆಲದ ಸೊಗಡು ಏನಿದೆ, ಅದನ್ನು ನಾನು ಸಿನಿಮಾಗಳಲ್ಲಿ ಆದಷ್ಟು ಅಡಾಪ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನನ್ನ ಮೊದಲನೇ ಸಿನಿಮಾ ಹರಿವು, ಅದು ಕೊಪ್ಪಳದ ಸ್ಟೋರಿ. ಶೂಟ್ ಮಾಡಿದ್ದು ಅಲ್ಲೇ ಬಳ್ಳಾರಿ, ಹೊಸಪೇಟೆ ಸುತ್ತಮುತ್ತ, ಗಂಗಾವತಿ ಸುತ್ತಮುತ್ತ ಶೂಟ್ ಮಾಡಿದ್ದು. ಆದಿತ್ಯ ಚರಾಮಿ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರು. ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ ಕಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನನಗೆ. ತುಮಕೂರು, ಚಿತ್ರದುರ್ಗ ಅಂದರೆ ನನಗೆ ಅದನ್ನು ಕ್ಲಾಸ್ ಅಂತ ಡಿವೈಡ್ ಮಾಡೋದಕ್ಕಿಂತ ಧಾರವಾಡ ಸುತ್ತಮುತ್ತ ನನ್ನ ಸಿನಿಮಾ ಇಷ್ಟಪಡೋ ಅಂತ ಒಂದು ಒಳ್ಳೆ ಸದಭಿರುಚಿ ಪ್ರೇಕ್ಷಕರು ನನಗಿದ್ದಾರೆ. ಸೊ ಆ ಕಾರಣಕ್ಕೆ ಧಾರವಾಡನ ಚೂಸ್ ಮಾಡಿದ್ವಿ. ಇಲ್ಲ ಅಂದರೆ ನಾವು ಅದೊಂದು ಸಿಂಬಾಲಿಕ್ ಆಗಿ ಮಾಡ್ತಾ ಇದ್ದೀವಿ ಸರ್. ಯಾಕೆಂತಂದರೆ ನಾವು ಒಟ್ಟಿಗೆ 10 ಶೋ ಮಾಡೋಂಥ ನೇಮ್ ಆ್ಯಂಡ್ ಫೇಮ್ ನಮ್ಮಲ್ಲಿ ಯಾರಿಗೂ ಇಲ್ಲ. ಓಕೆ, ಈಗ ನಾನೇನಾದರೂ ಸೂಪರ್ ಸ್ಟಾರ್ ಆಗಿದ್ದರೆ ಖಂಡಿತ 10 ಪ್ರೀಮಿಯರ್ ಶೋ ಮಾಡ್ತಾ ಇದ್ದೆ, 10 ಸೆಂಟರ್ ಥರ ಮಾಡಿ ಒಟ್ಟಿಗೆನೆ. ಬಟ್ ನನಗೆ ಅಷ್ಟು ಜನ ಪುಲ್ ಮಾಡೋ ಶಕ್ತಿ ಇದೆ ಅಂತ ನನಗಿನ್ನೂ ನಂಬಿಕೆ ಬಂದಿದ್ದ ದಿವಸ ಖಂಡಿತ ಆ ಥರದ ಸಾಹಸನೂ ಮಾಡಿಬಿಡ್ತೀವಿ. ದೇವರಾಜ್ ಸರ್ ಅಂತ ಇದ್ದಾಗ ಏನು ಬೇಕಾದ್ರೂ ಸಾಹಸ ಮಾಡ್ಬೋದು ಸರ್. ನಾಳೆ ಒಂದೇ ಶೋ ಸರ್, ಪದ್ಮ ಟಾಕೀಸ್ ಅಂತ. ಪದ್ಮ ಟಾಕೀಸಲ್ಲಿ ನಾವು 4 ಗಂಟೆಗೆ ಮಾಡ್ತಾ ಇದ್ದೀವಿ. ಅಂದರೆ ಪ್ರೀಮಿಯರ್ ಶೋ 7 ಗಂಟೆಗೆ ಇರುತ್ತಲ್ಲ, ಬಟ್ ನಾನು 4 ಗಂಟೆಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಬಾಗಲಕೋಟೆಯಿಂದೆಲ್ಲ ಬರ್ತಾ ಇದ್ದಾರೆ, ಬಿಜಾಪುರದಿಂದ ಬರ್ತಾ ಇದ್ದಾರೆ, ಸಿನಿಮಾ ನೋಡೋಕ್ಕಂತಲೇ ಬರ್ತಾ ಇದ್ದಾರೆ, ಕೊಪ್ಪಳದಿಂದ ಬರ್ತಾ ಇದ್ದಾರೆ, ಹೊಸಪೇಟೆಯಿಂದ ಬರ್ತಾ ಇದ್ದಾರೆ. ನಮಗೇನು ಕನ್ಫರ್ಮೇಷನ್ QR ಅಂದರೆ ನಾವು ಅದನ್ನ ಏನು ಮಾಡಿದ್ದೀವಿ ಅಂತಂದರೆ QR ಕೋಡ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾ ಮತ್ತು ಧಾರವಾಡದಲ್ಲೆಲ್ಲ ಹಾಕಿದ್ವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಸಣ್ಣ ಪ್ರೆಸ್ ಮೀಟ್ ಮಾಡಿ ಆ ಸುತ್ತಮುತ್ತ ವಿಷಯ ಮುಟ್ಟ ಥರ ಮಾಡಿದ್ವಿ. ಸೊ ಅದನ್ನ ನೋಡಿ ಇವತ್ತಿಗೆ ನಮಗೆ ಬಿಜಾಪುರ, ಬೆಳಗಾವಿ, ಈ ಕಡೆ ಶಿರಸಿ, ಹುಬ್ಬಳ್ಳಿ, ದಾವಣಗೆರೆ, ಸೊ ಇಷ್ಟು ಊರುಗಳಿಂದ ಸಿನಿಮಾ ನೋಡೋಕ್ಕೆ ಅಂತಲೇ ಬರ್ತಾ ಇದ್ದಾರೆ. ಅವ್ರು ವಾಪಸ್ ಹೋಗೋದಕ್ಕೆ ಅನುಕೂಲ ಆಗಲಿ ಅಂತ 4 ಗಂಟೆಗೆ ಶುರು ಮಾಡ್ತಾ ಇದೀವಿ ಸರ್. ಅದು 708 ಸೀಟ್ ಕೆಪಾಸಿಟಿ ಇದೆ ಸರ್. ಮಲ್ಟಿಪ್ಲೆಕ್ಸ್ ಅಲ್ಲ, ಸಿಂಗಲ್ ಥಿಯೇಟ್ರು. ಪದ್ಮ ಟಾಕೀಸ್ ಅಂತ 1977ರಲ್ಲಿ ಶುರುವಾಗಿರುವಂಥ ಥಿಯೇಟ್ರ್, ಅದು ಹಳೆ ಥಿಯೇಟ್ರು. ಸೊ ನಿಮಗೆ ಅದೊಂಥರ ಸಿಂಗಲ್ ಥಿಯೇಟ್ರನ್ನ ಉಳಿಸುವ ಅಭಿಯಾನದ ಒಂದು ಸಿಂಬಲ್ಲೂ ಆಗುತ್ತೆ. ಅದ್ರ ಜೊತೆಗೆ ಒಟ್ಟಿಗೆ ಒಂದು ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತಲ್ಲ, ಅದು ಅಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಪದ್ಮ ಟಾಕೀಸ್ ಮಾಡ್ತಾ ಇದೀವಿ. ಸರ್, ಈ ಪ್ರಚಾರದ ಬಗ್ಗೆ ನನ್ನದೇ ಆದ ಒಂದು ಪರಿಕಲ್ಪನೆ ಇದೆ ಸರ್. ಯಾಕಂತಂದರೆ ನನ್ನ ಹತ್ರ ದುಡ್ಡು ಅಷ್ಟು ಖರ್ಚು ಮಾಡೋ ಇದರಲ್ಲಿಲ್ಲ ನಾನು. ಯಾಕಂದರೆ ಅಷ್ಟು ದುಡ್ಡು ಖರ್ಚು ಮಾಡಿದ್ರೆ ಸಿನಿಮಾಗಳು ಗೆಲ್ತವೆ ಅನ್ನೋ ಗ್ಯಾರಂಟಿ ಇಲ್ಲ. ಓಕೆ, ಪ್ರಚಾರ ಮಾಡಬೇಕು, ಆಯಿತಾ? ಸೊ ಪ್ರಚಾರ ಮಾಡಬೇಕು ಅಂತಂದರೆ ಏನು ಮಾಡ್ಬೋದು ಅಂತಂದರೆ, ನಾವು ಈ ಸಿನಿಮಾದ ಟೈಟ್ ಅನೌನ್ಸ್ಮೆಂಟು ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ ಸರ್. ಓಕೆ, ಸೊ ಅಲ್ಲಿಂದನೇ ಶುರು ಮಾಡಿದ್ದೀವಿ. ಸೊ ಅದು ಎಷ್ಟು ಜನಕ್ಕೆ ರೀಚ್ ಆಗಬೇಕು ಅದನ್ನು ನಾವು ತಲುಪಿದ್ದೀವಿ. ಟಿವಿಯಲ್ಲೂ ಬಂತು, ಪ್ರಿಂಟ್ ಬಂತು, ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲೂ ಬೂಸ್ಟ್ ಮಾಡಿ ಆ ಪ್ರಚಾರ ಮಾಡಿದ್ವಿ. ಅದಾದಮೇಲೆ ನಾವು ಪ್ರತಿಯೊಂದು ಕಂಟೆಂಟ್ನು ಡಿಜಿಟಲ್ಲು, ಸೋಷಿಯಲ್ ಮೀಡಿಯಾ ಮತ್ತು ಸುಂದರ ಸರ್ ಎಲ್ಲ ಪ್ರೆಸ್ವರ್ಗೂ ಕವರ್ ಮಾಡಿ ಈ ಒಂದು ಸಂಪ್ರದಾಯ ಏನಿದೆಯಲ್ಲ ಸಿನಿಮಾದ, ಅದನ್ನು ಯಾವುದನ್ನು ಮಿಸ್ ಮಾಡಿಲ್ಲ. ಇವೇ ನಮ್ಮದೊಂದು ಟೈಟಲ್ ಸಾಂಗ್ನ ಪ್ರೆಸ್ ಮೀಟ್ ಮಾಡಿದ್ದೀವಿ. ಈ ಪಬ್ಲಿಕ್ ಈವೆಂಟ್ಗಳು ಆ ಥರದ ಕಲ್ಪನೆ ನಾನಿಲ್ಲ. ಯಾಕಂತಂದರೆ ಅದು ಒಬ್ಬ ನಮ್ಮಲ್ಲಿಬ್ಬರು ಒಬ್ಬ ದೊಡ್ಡ ಸ್ಟಾರ್ ಅಂತ ಇದ್ದಾಗ, ಇಲ್ಲ ನಾನೊಬ್ಬ ದೊಡ್ಡ ಸ್ಟಾರ್ ಆದಾಗ ಅಲ್ಲಿ ಜನ ಸೇರ್ತಾರೆ ಸರ್. ಇಲ್ಲ ಅಂತಂದರೆ ನಮಗೆ ಒಂದು 50-100 ಜನ ಸೇರೋದು ಕಷ್ಟ ಇದೆ. ಸೊ ಅದನ್ನು ಪ್ರಾಕ್ಟಿಕಲ್ ಆಗಿರೋದು ಬೆಟರು ಅಂತ. ಸೊ ನಮ್ಗೆ ಎಲ್ಲಿ ಜನ ಸೇರ್ತಾರೆ ಅವಾಗ ಆ ಥರದ ಇವೆಂಟ್ಗಳು ಮಾಡೋದ್ರಲ್ಲಿ ಅರ್ಥ ಇದೆ. ನಮ್ದಿಲ್ಲ.
ಸೊ ನಮ್ಗೇನಂತಂದರೆ ಎಸ್ಪೆಷಲಿ ನಮ್ಮ ಸಿನಿಮಾ ನೋಡೋದ್ರಲ್ಲೂ ಒಂದು ಅದು ಬೇರೆ ಥರ ಕ್ಲಾಸ್ ಆಡಿಯನ್ಸ್ ಅಂತಲೇ ನಮ್ಮನ್ನು ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರಿಗೆ ಏನು ರೀಚ್ ಮಾಡಬೇಕೋ ಆ ರೀಚ್ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದೀವಿ. ಅದು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ಶುಕ್ರವಾರ ಬೆಳಗ್ಗೆ ಗೊತ್ತಾಗುತ್ತೆ. ಇಲ್ಲ ನನ್ನ ಸಿನಿಮಾದ ಫಸ್ಟ್ ಆಡಿಯನ್ಸ್ನ ನಾನು ಟಾರ್ಗೆಟ್ ಮಾಡಿರೋದು. ನನ್ನ ಸಿನಿಮಾದ ಫಸ್ಟ್ ಆಡಿಯನ್ಸ್ ಏನಿರ್ತಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ನಮ್ಮ ಸಿನಿಮಾದ ನಾವು ಟಾರ್ಗೆಟ್ ಮಾಡೋದೇನೆಂದರೆ ಮೇಜರ್ ಆಗಿ ಟೈಟ್ಲು, ರಿಲೀಸ್ ಡೇಟು, ಇದನ್ನ ಪರ್ಟಿಕ್ಯುಲರ್ ಆಗಿ ನಾನು ರೀಚ್ ಮಾಡಿಸ್ಬೇಕು ಅಂತ. ಯಾಕಂತಂದರೆ ಸಿನಿಮಾಗೆ ಬರಬೇಕು ಬರಬಾರ್ದು ಅನ್ನೋದು ಅವ್ರ ಚೆಕ್. ನಮ್ಮದು ಸಾಂಗ್ ನೋಡಿ ಅವ್ರಿಗೆ ಇಷ್ಟ ಆಗಿರ್ಬೋದು, ಇಲ್ಲ ಟ್ರೈಲರ್ ನೋಡಿ ಇಷ್ಟ ಆಗಿರ್ಬೋದು, ಇಲ್ಲ ನನ್ನ ಸಿನಿಮಾನ ಪ್ರೀವಿಯಸ್ ಸಿನಿಮಾ ನೋಡಿ ಪ್ರೀವಿಯಸ್ ಸಿನಿಮಾಗಳು ನೋಡಿರೋರು ಇಷ್ಟಪಟ್ಟು ಬರ್ಬೋದು, ಇಲ್ಲ ದೇವರ ಡಿಕ್ರಿಯೇಷನ್ದು ಕ್ರೆಡಿಬಿಲಿಟಿ ನೋಡ್ಕೊಂಡು ಬರ್ಬೋದು. ಡಿಕ್ರಿಯೇಷನ್ ಅನ್ನೋ ಒಂದು ಲೋಗೋ ನೋಡಿ, ಇಲ್ಲ ವಿಜಯ್ ಕೃಷ್ಣ ಅವ್ರದ್ದು ಹಿಂದಿ ಸಿನಿಮಾ ನೋಡಿದ ಆಡಿಯನ್ಸ್ ಇರ್ಬೋದು, ಇಲ್ಲ ಕನ್ನಡ ಸೀರಿಯಲ್ ನೋಡಿದ ಆಡಿಯನ್ಸ್ ಇರ್ಬೋದು, ಅವ್ರು ಬರ್ಬೋದು. ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಯಾರು ಯಾಕೆ ಬರ್ತಾರೆ ಅಂತ. ಬಟ್ ಅದೊಂದು ಸಿನಿಮಾ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನೋದು ನಮ್ಮ ಟಾರ್ಗೆಟ್. ಒಂದು ಸಿನಿಮಾ ಇದೆ, ಆ ಸಿನಿಮಾದಲ್ಲಿ ಈ ಥರ ಹಾಡುಗಳಿದೆ, ಆ ಹಾಡು ಈ ಟ್ರೈಲರ್ ಈ ಥರ ಇದೆ, ಅದು ಕತೆ ಈ ಥರದ ಒಂದು ಫಾರ್ಮೆಟಲ್ಲಿದೆ ಅನ್ನೋ ವಿಷಯ ಬೇಸಿಕ್ನ ತಲುಪಿಸೋದು. ಯಾಕಂದರೆ ನಾವು ಏನೇ ಪ್ರಚಾರ ಮಾಡಿ ನಾನು ಹೋಗಿ ಕೂತ್ಕೊಂಡು ಕೂಗಾಡಿ ಏನೇ ಮಾಡಿದ್ರು ಆ ಫಸ್ಟ್ ಆಡಿಯನ್ಸ್ ಇರ್ತಾರಲ್ಲ ಅವ್ರು ಆಚೆ ಹೋಗಿ ಏನು ಹೇಳ್ತಾರೋ ಅದ್ರ ಮೇಲೇ ಸೆಕೆಂಡ್ ಶೋ ಇನ್ನೊಂದು ನೆಕ್ಸ್ಟ್ ಶೋಗಳಿಗೆ ಜನ ಬರೋದು. ಇದು ನಾನು ಕಂಡುಕೊಂಡಿರೋಂಥ ಸತ್ಯ. ಯಾಕಂದರೆ ನಾವು ಏನೇ ಹೇಳಿ ನಾವು ರಿಲೀಸ್ ಫಸ್ಟ್ ಟೈಮ್ ಮಾಡಿಬಿಟ್ಟು ಆಚೆ ಬಂದ್ಬಿಟ್ಟು ನಮ್ಮ ಸಿನಿಮಾ ಸೂಪರ್ ಹಿಟ್ ಅಂತ ಏನೇ ಹೇಳ್ಕೊಟ್ರು ಶೋ ಲೆಕ್ಕ ಡಿಸ್ಟ್ರಿಬ್ಯೂಟರ್ ಗೊತ್ತಿರುತ್ತೆ, ಪ್ರೊಡ್ಯೂಸರ್ ಗೊತ್ತಿರುತ್ತೆ ಸರ್. ಸೊ ಅದನ್ನ ಹೇಳಿ ಪ್ರಯೋಜನ ಇರೋದು. ಅಂದರೆ ಅಲ್ಲಿ ಥಿಯೇಟರ್ ಖಾಲಿ ಹೊಡಿದ್ದು ನನ್ನ ಸಿನಿಮಾನ ಹಂಗಿದೆ ಅಂತ ಹೇಳಿದ್ರೆ ಜನ ಹೋದರೆ ನಮ್ಗೆ ಅದು ಖುಷಿ. ಜನ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಮನ್ಸೂರ್ ಹೇಳಿದಾಗೆ ಈಗ ನಮ್ಮ ಸಿನಿಮಾಗೆ ಎಷ್ಟು ನಾವು ರೀಚ್ ಮಾಡಬೇಕು, ನಮ್ಮ ಅಭಿಮಾನಕ್ಕೆ ಬರೋ ಜನ ಎಷ್ಟು ಜನ ಇದ್ದಾರೆ ಅವ್ರಿಗಂತೂ ಡೆಫಿನೆಟ್ಲಿ ರೀಚ್ ಆಗಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಬಂದು ನೋಡೋ ಪ್ರೇಕ್ಷಕರು ಡೆಫಿನೆಟ್ಲಿ ಮಂಡೇ ನಮ್ಮ ಸಿನಿಮಾ ನಾವು ಶೂರ್ ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ಅಂತೂ ನಾನು ನಿಮ್ಗೆ ಹೇಳ್ತೀನಿ 200%. ಏನು ಆಡಿಯನ್ಸ್ ನಮಗೆ ಅಂತಿದ್ದಾರೆ, ನಮ್ಮ ಬ್ಯಾನರ್ಗೆ ಆಗ್ಬೋದು, ಮನ್ಸೂರಿಗೆ ಆಗ್ಬೋದು, ವಿಜಯ್ಗೆ ಆಗ್ಬೋದು, ಪ್ರಿಯಾಂಕಾಗೆ ಆಗ್ಬೋದು, ಆ ಆಡಿಯನ್ಸ್ ಡೆಫಿನೆಟ್ಲಿ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ನೋಡ್ಬೋದು. ಮೇ ಬಿ ಅವತ್ತಿನ ದಿವಸಗಳು ನಿಮ್ಮ ಥಿಯೇಟರ್ ಆಫ್ ಇರ್ಬೋದು, ಖಾಲಿನೂ ಆಗ್ಬೋದು. ಮಂಡೇ ಡೆಫಿನೆಟ್ಲಿ ಎಲ್ಲ ಥಿಯೇಟರ್ಸು 100% ಫುಲ್ ಆಗ್ತಾ ಹೋಗುತ್ತೆ. ಏನೋ ಪ್ಲಾನ್ ಮಾಡ್ದಂಗೆ ವೆರಿ ಲೆಸ್ ಥಿಯೇಟರ್ಸ್ ಪ್ಲಾನ್ ಮಾಡಿದ್ದೀವಿ. ಲೆಸ್ ಥಿಯೇಟರಲ್ಲಿ ಕ್ರೌಡ್ ಜನ ನೋಡ್ತಾರೆ. ಆಮೇಲೆ ನಂಬರ್ ಆಫ್ ಥಿಯೇಟರ್ಸ್ ಇನ್ಕ್ರೀಸ್ ಆದಂಗೆ ಆಡಿಯನ್ಸ್ ಇನ್ಕ್ರೀಸ್ ಆಗ್ತಾರೆ, ಥಿಯೇಟರ್ಸು ಫುಲ್ ಆಗುತ್ತೆ. ಈ ಸಿನಿಮಾ ಬಗ್ಗೆ ನಾವು ಏನು ಹೇಳೋದಿಲ್ಲ, ನೀವೇ ರಿವ್ಯೂ ಫಸ್ಟ್ ಡೇ ಫಸ್ಟ್ ನಿಮ್ಗೂ ಪ್ರಯತ್ನ ಮಾಡಿದ್ದೀವಿ. ಈಗೇನೋ ಇನ್ನೂ ಪ್ಲಾನ್ ಆಗಿಲ್ಲ ನನಗೆ, ಪ್ಲಾನ್ ಇದೆ. ಆ ಪ್ಲಾನ್ ಆಮೇಲೆ ರಿವೀಲ್ ಮಾಡ್ತಾರೆ, ನೀವು ನೋಡ್ತೀರಾ. ಡೆಫಿನೆಟ್ಲಿ 1 ಗಂಟೆ ಟೈಮ್ ಅಂತೂ ಸುಮ್ಮನೆ ಕೂತಿರ್ತೀರ. ಈ ಥರ ಏನಕ್ಕೂ ಹೋಗಲ್ಲ, ಮಾಡೋಕ್ಕೂ ಹೋಗಲ್ಲ. ಡೆಫಿನೆಟ್ ಪ್ರಚಾರ ಏನು ಅಂದರೆ ಸರ್, ಈಗ ನಾವು ಎಲ್ಲಾನು ರೀಚ್ ಮಾಡ್ತೀವಿ ಅಂದರೆ ಕಷ್ಟ ಇದೆ ಸರ್. ಅದಕ್ಕೆ ದುಡ್ಡು ಬೇಕೇ ಬೇಕು. ಈಗ ನಾವು ನಮ್ಮ ಸಿನಿಮಾಗೆ ಎಷ್ಟರ ಮಟ್ಟಿಗೆ ಜನ ಬರ್ಬೋದು ಅನ್ನೋ ನನಗೆ ಅಂದರೆ ಒಬ್ಬ ಡೈರೆಕ್ಟ್ರಾಗಿ ನನಗೊಂದು ಕಲ್ಪನೆ ಇರುತ್ತೆ. 4 ಸಿನಿಮಾಗಳ ಏನು ಫಸ್ಟ್ ಶೋಗೆ ಜನ ಬಂದಿದ್ದಾರಲ್ಲ, ಆ ಅನಾಲಿಸಿಸ್ ಮೇಲೆ ನನ್ನ ಈ ಸಿನಿಮಾಗೆ ಫಸ್ಟ್ ಶೋಗೆ ಇಷ್ಟು ಜನ ಬರ್ಬೋದು ಅಂತ. ಆದ್ರೆ ಅಷ್ಟು ಜನಕ್ಕೆ ನನ್ನ ಸಿನಿಮಾ ಬರ್ತಾ ಇದೆ ಅನ್ನೋ ವಿಷಯ ಗೊತ್ತಾಗಬೇಕು ಅನ್ನೋದು. ಅವ್ರು ನೋಡ್ಕೊಂಡೋಗಿ ಅವ್ರ ಸರ್ಕಲ್ಗಳಲ್ಲಿ ಅವ್ರ ಜನ ಮಾತಾಡಿದ್ರೆ, ಅಂದರೆ ಅದು ಹಾನೆಸ್ಟ್ ಒಪಿನಿಯನ್ನ ಸ್ಪ್ರೆಡ್ ಆದರೆ ಮಾತ್ರ ಸಿನಿಮಾ ಗೆಲ್ಲಬೇಕು ಅನ್ನೋದು ನಮ್ಮದೇ. ಅಂದರೆ ನಾವು ಡಿಕ್ರಿಯೇಷನಿಂದ ಇಲ್ಲಿವರೆಗೂ ಸರ್ವಜನನ್ 3ನೇ ಸಿನಿಮಾ, ಡಿಕ್ರಿಯೇಷನ್ನೆಲ್ಲ 5 ಸಿನಿಮಾ ಮಾಡಿದ್ದಾರೆ. ಅವ್ರು ಮೊದಲನೇ ಸಿನಿಮಾಕ್ಕೆ ಜಾಸ್ತಿನೇ ಪ್ರಚಾರ ಖರ್ಚು ಮಾಡಿದ್ದಾರೆ. ನಿಯರ್ಲಿ 5 ಕೋಟಿ ಸರ್, 5 ಕೋಟಿ ಅವ್ರು ಪ್ರಚಾರ ಮಾಡಿದ್ದಾರೆ. ಅದಾದಮೇಲೆ ಅವ್ರದ್ದು ಬೇರೆಯೇ ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ನಾವು ಪ್ರಚಾರನ ಹಾನೆಸ್ಟ್ ಆಗಿರೋಣ, ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡೋಣ, ಮೇಂಟೈನ್ ಮಾಡ್ತಾ ಇದ್ದೀವಿ ಅಷ್ಟೇ. ಖಂಡಿತವಾಗ್ಲೂ ಏನು ಬಿಸ್ನೆಸ್ ಮಾಡಿಲ್ಲ ಸರ್. ಅಂದರೆ ನಾವು ಎಲ್ಲೂ ಅಪ್ರೋಚೇ ಮಾಡಿಲ್ಲ. ಅಂದರೆ ನಮಗೆ ಬಂದಿದೆ ಕಾಲ್ ಬಂದಿದೆ, ನಾನು OTTದು ರೆವಿನ್ಯೂ ಶೇರ್ ಮಾಡೆಲ್ಗೆ ಅದಕ್ಕೆಲ್ಲ ಬಂದಿದೆ. ನಾವು ಇನ್ನೂ ಅದೊಂದು ಬಿಸ್ನೆಸ್ ಮಾಡೆಲ್ಗೆ ಹೋಗೇ ಇಲ್ಲ. ಯಾಕಂದರೆ ಈ ಸಲ ನಮ್ಮ ಉದ್ದೇಶ ಇರೋದು ಮುಖ್ಯವಾಗಿ ನಾನು ಈ ಸಿನಿಮಾ ನನ್ನ ಮೇಕಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿದ್ದು, ಈ ಥರದೊಂದು ಕಥೆನ ಆಯ್ಕೆ ಮಾಡ್ಕೊಂಡಿದ್ದು, ಮಾಡ್ಬೇಕಂತಿರೋದು ಥಿಯೇಟರ್ ಜನ ಬರಬೇಕು. ಸೊ ನಾವು ರಿಕವರಿನ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಫಸ್ಟ್. ಅದಾದಮೇಲೆ ಉಳಿದಿದ್ದು ಏನು ಸಿಗುತ್ತೋ, OTT ಸಿಗುತ್ತಾ, ಸ್ಯಾಟಲೈಟ್ ಸಿಗುತ್ತಾ, ಅದೆಲ್ಲ ಆಮೇಲೆ. ಯಾಕಂತಂದರೆ ಅದನ್ನು ನಂಬ್ಕೊಂಡು ಆಡಿಯನ್ಸ್ ಇಗ್ನೋರ್ ಮಾಡಿದ್ರೆ ನಾವು ನೆಕ್ಸ್ಟ್ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ. ನಾವು ಫಸ್ಟ್ ಜನಗಳು ನಂಬ್ಕೊಳ್ಳೋಣ, ಅವ್ರು ಎಷ್ಟು ಕೊಡ್ತಾರೋ ಪ್ರೀತಿ, ಅದು ಎಷ್ಟು ನಮಗೆ ಸಕ್ಸಸ್ ಸಿಗುತ್ತೋ ಅದನ್ನು ಫಸ್ಟ್ ನಾವು ಒಂದು ಬ್ಯಾಂಕ್ ಮಾಡ್ಕೊಳ್ಳೋಣ. ಅಂದರೆ ಡಿಕ್ರಿಯೇಷನ್ನು ದೇವರಾಜ್ ಸರ್ ಅಲ್ಲಿ ಆ ಪ್ರೊಡಕ್ಷನಲ್ಲಿ ಒಬ್ಬರು ಡೈರೆಕ್ಟರ್ ಮನ್ಸರ್ವೆ ಮಾಡ್ತಾರೋ, ವೀರೋ ಮಾಡ್ತಾರೋ, ಇನ್ಯಾರೇ ಮಾಡಲಿ
ಆ ಸಿನಿಮಾಗಳಿಗೆ ಒಂದು ಆಡಿಯನ್ಸ್ ಅಂತ ಒಂದು ಬ್ಯಾಂಕ್ ಆಗಬೇಕು. ಸೊ ಆ ಬ್ಯಾಂಕ್ ಆದರೆ ಅಲ್ಲಿ ಒಂದಷ್ಟು ಜನ ಬರ್ತಾರೆ. ಈಗ ಎಕ್ಸಾಂಪಲ್ ನಿಮಗೆ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ ಹೌಸ್ ಆಗ್ಬೋದು, ಇಂಡಿಯನಲ್ಲಿ ಹಿಂದಿಯಲ್ಲಿ ಆಗ್ಬೋದು, ತೆಲುಗಲ್ಲಿ ಆಗ್ಬೋದು, ಪ್ರೊಡಕ್ಷನ್ ಹೌಸ್ ನೋಡಿ ಥಿಯೇಟ್ರಿಗೆ ಹೋಗುವಂಥ ಜನ ಇದಾರಲ್ಲ. ಸೊ ಆ ಥರದೊಂದು ಬ್ಯಾಂಕು ಡಿಕ್ರಿಯೇಷನ್ ಆಗಬೇಕು ಅನ್ನೋದು ನಮ್ಮದು. ಸೊ ಫಸ್ಟ್ ಅವ್ರು ಬಂದು ಅವ್ರ ಜನ ಮಾತಾಡಿ ಜನಗಳಿಗೆ ಹೇಳಿದ್ರೆ ನೋಡಪ್ಪ ಈ ಥರ ಈ ಬ್ಯಾನರ್ ಸಿನಿಮಾ ಬರುತ್ತೆ ಅಂತಂದ್ರೆ ಈ ಥರದೊಂದು ಲಿಮಿಟ್, ಅಂದರೆ ಈ ಥರದ ಒಂದು 100% ಗ್ಯಾರಂಟಿ ಇರುತ್ತೆ, ಒಂದು ಕತೆ ಗ್ಯಾರಂಟಿ ಇರುತ್ತೆ, ಒಂದು ಪ್ರೆಸೆಂಟೇಷನ್ ಗ್ಯಾರಂಟಿ ಇರುತ್ತೆ ಅನ್ನೋದು ಫಸ್ಟ್ ಕ್ರಿಯೇಟ್ ಆದರೆ ಆಟೋಮೆಟಿಕ್. ಯಾಕಂದರೆ ಇಲ್ಲಿ ಪ್ರೊಡಕ್ಷನ್ ಹೌಸಲ್ಲಿ ಡೈರೆಕ್ಟರ್ಗಳು ಚೇಂಜ್ ಆಗ್ಬೋದು, ಹೀರೋಗಳು ಚೇಂಜ್ ಆಗ್ಬೋದು, ಪ್ರೊಡಕ್ಷನ್ ಹೌಸ್ ಗಟ್ಟಿಯಾಗಿ ನಿಲ್ಕೋಬೇಕು. ಆ ಪ್ರೊಡಕ್ಷನ್ ಹೌಸ್ ಎಷ್ಟು ಕ್ವಾಲಿಟಿ, ಈಗ ನಮ್ಮ ಕನ್ನಡದಲ್ಲೇ ಹೊಂಬಾಳೆ ಇದೆ, KVN ಇದೆ, ಪರಂಬ ಇದೆ. ಸೊ ಆ ಥರ ಡಿಕ್ರಿಯೇಷನ್, ಯಾಕಂದ್ರೆ 5 ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ನಾವು ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೆ ವರ್ಷಕ್ಕೆ 1 ಸಿನಿಮಾ ಅಂತೂ ಮಾಡ್ತಾನೆ ಇದ್ದೀವಿ. ಸೊ ಆ ಥರದ ಒಂದು ಬ್ರ್ಯಾಂಡ್ ಆಗಬೇಕು. ಆ ಬ್ರ್ಯಾಂಡಲ್ಲಿ ಈ ಥರದೊಂದು ಕ್ವಾಲಿಟಿ ಸಿನಿಮಾ ಬರಬೇಕು, ಅದು ಒಂದು ವೇದಿಕೆ ಆಗಬೇಕು. ಸೊ ಅದನ್ನ ಆರ್ಗ್ಯಾನಿಕ್ ಆಗಿ ಮಾಡೋಣ ಅಂತ. ನಿಮ್ಮೊಂದಿಗೆ ಟ್ರಾವೆಲ್ ಮಾಡೋ ಸಿನಿಮಾ ಆಗುತ್ತೆ ಸರ್. ಕೇಳ್ತೀರಾ ಕ್ವಶನ್? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ. ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್ ಈ ಪ್ರಾಜೆಕ್ಟ್ ಶುರುವಾಗಿತ್ತು. ಇದೇ ಈ ವರ್ಷ ಇದೇ ತಿಂಗಳು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ನಾಳೆ ಧಾರವಾಡದಲ್ಲಿ ನಮ್ಮದು ಫಸ್ಟ್ ಶೋ. ನಾನು ಕೂಡ ಇನ್ನೂ ಸಿನಿಮಾ ನೋಡಿಲ್ಲ, ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ. ಡಬ್ಬಿಂಗಲ್ಲಿ ಅಫ್ಕೋರ್ಸ್ ನಾವು ನೋಡಿದ್ವಿ, ಬಟ್ ಫುಲ್ ಫ್ಲೆಡ್ಜ್ ಆಗಿ ನೋಡೋಕ್ಕಾಗಿರಲಿಲ್ಲ ವಿತ್ ದ ಮ್ಯೂಸಿಕ್. ತುಂಬ ನರ್ವಸ್ನೆಸ್ ಹಾಗೆ ಎಕ್ಸೈಟ್ಮೆಂಟ್ ಎರಡೂ ಕೂಡ ಇದೆ. ಜನರು ತುಂಬ ಚೆನ್ನಾಗಿ ಇದನ್ನು ರಿಸೀವ್ ಮಾಡ್ತಾರೆ, ಅಷ್ಟೇ ಪ್ರೀತಿ ಕೊಡ್ತಾರೆ ನಮ್ಮ ಕನ್ನಡ ಸಿನಿಮಾಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಂಥ ಒಂದು ಅದ್ಭುತವಾದ ಸಿನಿಮಾ ನಮ್ಮ ಕನ್ನಡದಲ್ಲೂ ಕೂಡ ಬರ್ತಾ ಇದೆ. ಈ ಸಿನಿಮಾದಲ್ಲಿ ನಾವೇನು ತುಂಬ ಕಮರ್ಷಿಯಲ್ ಮೂವೀಸಲ್ಲಿ ನೋಡೋ ಥರ ಏನು ಸಿನಿಮಾ ಲವ್ ಸ್ಟೋರಿ ನೋಡ್ತೀವೋ ಅದಕ್ಕೆ ಕಂಪ್ಲೀಟ್ಲಿ ಆಪೋಸಿಟ್ ಆಗಿ ಒಂದು ಪ್ರತಿಯೊಬ್ಬರು ರಿಯಲ್ ಲೈಫಲ್ಲಿ ನಡೆಯುವಂಥ ಒಂದು ಸ್ಟೋರಿ ಇಟ್ಕೊಂಡು ಒಬ್ಬೊಬ್ರಿಗೂ ಅದು ಈಸಿಯಾಗಿ ಕನೆಕ್ಟ್ ಆಗೋ ಥರ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಡೈರೆಕ್ಟರು. ಸೊ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಹಾಗೆ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅದ್ಭುತ ಅಂತ ಹೇಳಿದ್ರೆ ಈಗಾಗಲೇ ನಾವು ಬೇರೆ ಬೇರೆ ಲ್ಯಾಂಗ್ವೇಜಸ್ಸಿಗೆ ಹೋಗ್ಬಿಟ್ಟು ಜಾಸ್ತಿ ಸಿನಿಮಾ ನೋಡೋಂಥದ್ದಾಗಿರೋದ್ರಿಂದ ನಮ್ಮ ಕನ್ನಡ ಚಿತ್ರದಲ್ಲೂ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಇವಾಗ ಎಲ್ಲರೂ ತುಂಬ ರಿಯಲಿಸ್ಟಿಕ್ ಆಗಿ ನಾವು ನೋಡಬೇಕು ಸಿನಿಮಾನ, ತುಂಬ ರಿಯಲ್ ಆಗಿರೋ ಥರ ತೋರಿಸಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ಆ ಥರ ಸಿನಿಮಾ ನಮ್ಮ ಕನ್ನಡದಲ್ಲೂ ಕೂಡ ಬಂದಿದೆ. ಅದಕ್ಕೆ ಅದನ್ನ ಅದ್ಭುತವಾಗಿ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ತಾರೆ. ಎಸ್, ಅದೇ ಅದ್ಭುತ ಇವಾಗ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಕೃಷ್ಣ. ಮೊದಲನೇದಾಗಿ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ, ಟೈಮ್ ತೊಗೊಂಡಿರೋದಕ್ಕೆ. ತುಂಬ ಒಂದು ಸಿನ್ಸಿಯರ್ ಮತ್ತು ಆನೆಸ್ಟ್ ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಎಲ್ರಿಗೂ ಇಷ್ಟ ಆಗೋ ಹಾಗೆ ಸುಮಾರು ಹಾಡುಗಳಿವೆ. ಈಗಾಗಲೇ ದೂರದಿರ ಟೈಟಲ್ ಟ್ರ್ಯಾಕ್ ಕೇಳಿರ್ತೀರ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇದ್ದಿದ್ದು ಒಂದು ಪ್ರೀತಿ, ಒಂದು ಆನೆಸ್ಟಿ, ಒಂದು ಸಿನ್ಸಿಯರಿಟಿ ಇಡೀ ಸಿನಿಮಾನಲ್ಲಿದೆ. ಐ ಥಿಂಕ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂದರೆ ಟ್ರೈಲರ್ ಇಷ್ಟಪಟ್ಟರು. ಅಂದರೆ ನಮಗೆ ಅವ್ರ ಈವೆಂಟಿಗೆ ಕರೆಸ್ಬೇಕು ಅಂತಲೇ ಪ್ಲಾನ್ ಇತ್ತು, ಬಟ್ ಆಗಲಿಲ್ಲ. ಅವ್ರದ್ದು ಡೇಟ್ಸ್, ಅವ್ರ ಸಿನಿಮಾ, ಹೊಸ ಸಿನಿಮಾ ತಯಾರಿ, ಹಾಗಾಗಿ ನಾವು ಅಲ್ಲೇ ಅವ್ರ ಹತ್ರ ಹೋಗಿ ಅವರೇ ಕರೆದು ಬನ್ನಿ ನಾನು ನಿಮಗೆ ಡಿಜಿಟಲ್ ರಿಲೀಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಹೋದ್ವಿ. ಆಬ್ವಿಯಸ್ಲಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಹೇಳಿದೆ ವಾವ್ ಅಷ್ಟು ಹೇಳಿದ್ರು. ಎಸ್ಪೆಷಲಿ ಮ್ಯೂಸಿಕ್ಕು ಮತ್ತು ಸಿನಿಮಾಟೋಗ್ರಫಿ ವರ್ಕು, ಆಮೇಲೆ ವಿಜಯ್ ಮತ್ತು ಪ್ರಿಯಾಂಕಾ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ. ಅಂದರೆ ನಿಮಗೆ ಆ್ಯಕ್ಟರ್ಗಳಿಗೆ ಬೇಗ ಗೊತ್ತಾಗುತ್ತೆ. ಅಂದರೆ ಒಂದು ಇಂಟಿಮೇಟ್ ಆಗಿರೋಂಥ ಒಂದು ಹತ್ತಿರ ನೀವು ಕುತ್ಕೊಂಡು ಮಾತಾಡೋಂಥ ಕಾನ್ವರ್ಸೇಷನ್ನು, ಅದು ಕೆಮಿಸ್ಟ್ರಿ ವರ್ಕ್ ಆದರೆ ಮಾತ್ರ ನಿಮ್ಗೆ ಅಲ್ಲಿ ರಿಯಲ್ ಅಂತ ಫೀಲ್ ಆಗುತ್ತೆ.
ಇಲ್ಲ ಅಂತಂದರೆ ಎರಡು ದೇಹ ಈಗ ಮಾತಾಡ್ತಾ ಇದ್ದೇನೆ ಒಂಥರ ಗ್ಯಾಪ್ ಬರುತ್ತಲ್ಲ. ಬಟ್ ಇವ್ರದ್ದು ಆ ಒಂದು 2-3 ಸೀನ್ಗಳದ್ದು ಡೈಲಾಗ್ಸ್ ಕೇಳಿ ನೀವು ಇವ್ರದ್ದು ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಸಿನಿಮಾ ವಿಜುವಲಿ ರಿಚ್ನೆಸ್ ಕಾಣಿಸ್ತಾ ಇದೆ. 100% ಸಿನಿಮಾ ಟೈಮ್ ನೋಡ್ಕೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸಪೋರ್ಟಾಗಿ ನಿಂತಿದ್ದಾರೆ, ಅದಕ್ಕಿಂತ ಖುಷಿ ಏನಿದೆ. ನನ್ನ ಮೊದಲನೇ ಸಿನಿಮಾಗೆ ನಿಮ್ಗೆ ಹೇಳಿದಾಗೆ ಆಲ್ಮೋಸ್ಟ್ ಎಲ್ಲ ಅವತ್ತು ನನಗೆ ಸಿನಿಮಾ ಬಗ್ಗೆ ಮಾತಾಡ್ತಿದ್ರು, ಪ್ರಮೋಷನ್ ಇಂಪಾರ್ಟೆಂಟ್ ಅಂತ. ನಿಮ್ಗೆಲ್ಲ ಗೊತ್ತೇ ಇರಬೇಕು, 4 ಲ್ಯಾಂಗ್ವೇಜ್ಗೆ 4 ಸ್ಟೇಟಿಂದ ಅಷ್ಟು ಜನ ಫ್ಲೈಟಲ್ಲಿ ತಂದು ಪ್ರಮೋಷನ್ ಮಾಡಿದ್ದೀವಿ ನಾವು. ಟ್ರೈಲರ್ ರಿಲೀಸ್ಗೆ, ಹೀರೋ ಇಂಟ್ರಡಕ್ಷನ್ ಡಿಫ್ರೆಂಟ್, ನಿಮ್ಗೆ ಗೊತ್ತಿರುತ್ತೆ. ಎಲ್ಲರಿಗೂ ಆ ವಿಚಾರ ಗೊತ್ತಿರುತ್ತೆ ಏನು ಖರ್ಚಾಗಿರುತ್ತೆ ಅಂತೇಳಿ. ಅವತ್ತು ನಾವು ನೋಡಿದ್ವಿ. ಯಾವುದೇ ಸಿನಿಮಾ ಗೆಲ್ಬೇಕಂದ್ರೆ ಈಗ ನನಗೆ ಅರ್ಥ ಆಗಿರೋದು, ಈ 5 ಸಿನಿಮಾದಲ್ಲಿ ಸಿನಿಮಾದಲ್ಲಿ ಬಂಡವಾಳ ಇರೋದು. ಪ್ರಮೋಷನಲ್ ಬಂಡವಾಳ ಮಾಡೋದಕ್ಕಿಂತ ಸಿನಿಮಾದಲ್ಲಿ ಕಂಟೆಂಟು, ಆ್ಯಕ್ಟರ್ಸು ಬಂಡವಾಳ ಮಾಡಿದ್ರೆ ಡೆಫಿನೆಟ್ ಆಗಿ ಆಡಿಯನ್ಸ್ ಅಂತ. ಅದಕ್ಕೆ ಎಕ್ಸಾಂಪಲ್ ಆ್ಯಕ್ಟ್ 1978. ಆ್ಯಕ್ಟ್ 1978ಗೆ ಅಪ್ಪು ಸರ್ ಟ್ರೈಲರ್ ರಿಲೀಸ್ ಮಾಡಿದ್ರು. ಶಿವಣ್ಣ ಅವರು ಒಂದು ಸಾಂಗ್ ರಿಲೀಸ್ ಮಾಡಿದ್ರು, ಟೈಟಲ್ ಸಾಂಗು. ಅದು ಬಿಟ್ಟರೆ ಇದು ಟ್ರೈಲರ್ ರಿಲೀಸ್ದು ಒಂದು ಪ್ರೆಸ್ ಮೀಟ್ ಬಿಟ್ಟರೆ ನಾವು ಡೈರೆಕ್ಟು ಪ್ರೀಮಿಯರ್ ಶೋ ಅಂತಲೇ ಮಾಡಿದ್ದು ವೀರೇಶ್ ಥಿಯೇಟ್ರಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಏನೂ ಪ್ರಚಾರ ಮಾಡಿಲ್ಲ, ಬರೀ ಸೋಷಿಯಲ್ ಮೀಡಿಯಾನೇ ಪ್ರಚಾರ ಮಾಡಿದ್ದು. ಅದು ನಾವು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ ಹೇಳೋವರೆಗೂ. ಅದಾದಮೇಲೆ ಏನಾಗಿದೆ, ಅದಷ್ಟು ಪ್ರೇಕ್ಷಕರೇ ಪ್ರಚಾರ ಮಾಡಿರೋದು. ಪ್ರೇಕ್ಷಕರು ಪ್ರಚಾರ ಮಾಡಿದ್ರೆ ಯಾವ ಸಿನಿಮಾ ಬೇಕಾದ್ರೆ ಗೆಲ್ಲುತ್ತೆ. ಪ್ರೇಕ್ಷಕರು ಮಾಡಿದಿರ ನಾವು ಸಿನಿಮಾ ತಂಡವರೇ ಪದೇ ಹೇಳ್ತಾ ಇದ್ರೆ ಅದು ಅಲ್ಲಿ ಹೋಗ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಅರ್ಥ. ಸರ್ ನಮ್ದು ಬಡ್ಜೆಟ್ ರಿಕವರಿ ಆಗಿದೆ ಸರ್. ಸಿನಿಮಾ ಚೆನ್ನಾಗಿದೆ ಇಲ್ಲ ಹೇಳಿ, ಬಡ್ಜೆಟ್ ಪ್ರೊಡ್ಯೂಸರು ಅವ್ರ ಅಕೌಂಟೆಂಟ್ ಅಂತ ನನ್ನ ಇದು ಕಲೆಕ್ಷನ್. ಯಾಕಂದರೆ ಇದು ದೇವರಾಜ್ ಸರ್ ನಮ್ಮಿಬ್ಬರು ಮಾಡಿದ್ರೆ ಒಂದು ಕಾಂಟ್ರಾಕ್ಟ್ ಇದೆ, ಕ್ರಿಯೇಟಿವ್ ಅಲ್ಲಿ ಅವ್ರು ಬರಲ್ಲ, ಕಮರ್ಷಿಯಲ್ ನಾನು ಹೋಗಲ್ಲ ಅಂತ. ಸೊ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಪ್ರಚಾರ ಬೇಕು. ಸಿನಿಮಾದ ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ಹೇಳೋದಕ್ಕಿಂತ ಆ ಸಿನಿಮಾ ಎಷ್ಟು ಜನ ನೋಡಿದ್ರು ಅಂತ. ಆ್ಯಕ್ಟ್ 1970 ಆಯಿತು, 50% ಆಕ್ಯುಪೆನ್ಸಿ ಇತ್ತು, ರೇಟ್ ಇದ್ದಿದ್ದು ಜಸ್ಟ್ 100 ರೂಪೀಸ್ ಆಯಿತು. ರೆಗ್ಯುಲರ್ ಆಗಿ ನೀವೆಲ್ಲ ಬೇರೆ ಸಿನಿಮಾಗೆ 200, 300, 500 ಇರ್ತಿದ್ರೆ ಅವತ್ತು ನನ್ನ ಕಲೆಕ್ಷನ್ ತುಂಬ ದೊಡ್ಡದಾಗಿತ್ತು. ಕಲೆಕ್ಷನ್ ಅಂದರೆ ಎಷ್ಟು ಆಡಿಯನ್ಸ್ ಆ ಸಿನಿಮಾ ನೋಡಿದ್ರು, ಆ ಸಿನಿಮಾನ ಎಷ್ಟು ಜನ ಎಂಜಾಯ್ ಮಾಡೋದು, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಒನ್ ಡೇ ಕಲೆಕ್ಷನ್ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡೋದು. ಡಿಕ್ರಿಯೇಷನ್ಸಿಂದ ನೀವು ನಿರೀಕ್ಷಿಸಬೇಕಾಗಿರೋದು ತುಂಬ ಇದೆ, ಬರುತ್ತೆ. ಪ್ರೀಮಿಯರ್ ಶೋ ನಾವು ನಾಳೆ ಮಾಡ್ತಾ ಇದ್ದೀವಿ ಸರ್. ಧಾರವಾಡ ಪ್ರೀಮಿಯರ್ ಶೋ ಇದೆ. ಇಲ್ಲಿ ಬೆಂಗಳೂರಲ್ಲಿ ಶುಕ್ರವಾರ ಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋಣ ಅಂತ PVR ಕೋಣಂಕೋಟೆ ಕ್ರಾಸಲ್ಲಿ ಶೋ ಪ್ಲಾನ್ ಮಾಡ್ತಾ ಇದ್ದೀನಿ. ಅದು ನನ್ನ ಆಯ್ಕೆ ಅದು. ಅದಕ್ಕೆ ನಿಮ್ಮನ್ನ ಎಲ್ಲರೂ ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಡಿಸ್ಟೆನ್ಸ್ ಅಂತ ಅದನ್ನ ಅವಾಯ್ಡ್ ಮಾಡಬೇಡಿ. ಮೆಟ್ರೋ ಇದೆ, ಇಲ್ಲ ಬೇರೆ ಏನಾದ್ರು ವ್ಯವಸ್ಥೆ ಮಾಡಬೇಕಾದ್ರೆ ಅದನ್ನೆಲ್ಲ ಪ್ಲಾನ್ ಮಾಡೋಣ. ಅಲ್ಲಿ ನನಗೆ ಈ ಬೆಂಗಳೂರಲ್ಲಿ ಮಲ್ಟಿಪ್ಲೆಕ್ಸಲ್ಲಿ ಐಮ್ಯಾಕ್ಸ್ ಸ್ಕ್ರೀನ್ ಅಂತ ಬಿಟ್ಬಿಟ್ರೆ ನನಗೆ ಊರ್ವಶಿ ತುಂಬ ಇಷ್ಟವಾದ ಥಿಯೇಟ್ರು. ಸೊ ಆ ಸ್ಕ್ರೀನು, ಆ ದೊಡ್ಡ ಹಾಲು, ಆ ಸೌಂಡು, ಇವೆಲ್ಲ ತುಂಬ ಇಷ್ಟ ನನಗೆ. ಸಿನಿಮಾನ ಅಂದರೆ ಸಿಂಗಲ್ ಸ್ಕ್ರೀನಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದವನು. ಆ ಥರದ ಫೀಲ್ ಕೊಟ್ಟಿದ್ದು PVR ಕೋಣಂಕೋಟೆ ಕ್ರಾಸಲ್ಲಿರೋ ಸ್ಕ್ರೀನ್ 5 ಸರ್. ತುಂಬ ಅದ್ಭುತವಾದ ದೊಡ್ಡ ಸ್ಕ್ರೀನ್ ಇದೆ. BXL ತುಂಬ ಚೆನ್ನಾಗಿದೆ. ಅಂದರೆ ನಿಮಗೆ ಸಿಂಗಲ್ ಥಿಯೇಟ್ರಲ್ಲಿ ಏನು ಮಿಸ್ ಮಾಡ್ಕೊತಾ ಇದೀವಲ್ಲ ಬೆಂಗಳೂರಲ್ಲಿ, ಅದು ಅಲ್ಲಿ ಸಿಗುತ್ತೆ. ಸೊ ಆ ಕಾರಣಕ್ಕೆ ದಯವಿಟ್ಟು ಅಲ್ಲಿಗೆ ಬನ್ನಿ. ಅಂದರೆ ಈ ಸಿನಿಮಾನ ಶೂಟ್ ಮಾಡೋವಾಗಲೂ ಅಷ್ಟೇ ನಾವು ಪರ್ಟಿಕ್ಯುಲರ್ ಆಗಿ ಅಲೆಕ್ಸಾ LF ಯೂಸ್ ಮಾಡಿದ್ವಿ, ಮಿನಿ LF ಲಾರ್ಜ್ ಫಾರ್ಮೇಟ್ ಅಂತಾನೆ. ಯಾಕೆ ಅಂತಂದ್ರೆ ನನಗೆ ಆ ದೊಡ್ಡ ಸ್ಕ್ರೀನ್ಗೆ ವಿಜುವಲ್ಸ್ ಹಾಗೆ ಕೂರಬೇಕು ಅಂತ. ಸೊ ಮ್ಯೂಸಿಕ್ ಮಾಡೋವಾಗಲೂ ಅಷ್ಟೇ ಥಿಯೇಟ್ರ್ ಸೌಂಡ್ ಅಂತಾನೆ ಪ್ಲಾನ್ ಮಾಡಿ ಥಿಯೇಟ್ರಿಕಲ್ಗಿಂತಾನೆ ಅದನ್ನು ಮಿಕ್ಸಿಂಗ್ ಮಾಡಿದ್ದೀವಿ. ಅಂದರೆ ನನ್ಗೆ ಏನಂದರೆ ನಾನು ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ಸಿಂಗಲ್ ಥಿಯೇಟ್ರಲ್ಲಿ ಹೊಡೆದಾಡಿ ಟಿಕೆಟ್ ತಗೊಂಡು ಸಿನಿಮಾನ ವಿಸಿಲ್ ಹೊಡೆದು ಗಾಂಧಿ ಕ್ಲಾಸಲ್ಲಿ ಎಂಜಾಯ್ ಮಾಡಿ ಬಂದನು. ಬರೀ ಮಲ್ಟಿಪ್ಲೆಕ್ಸ್ ಅಂತ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಪ್ರೇಕ್ಷಕರನ್ನ ಕಳ್ಕೊತಾ ಇದೀವಲ್ಲ, ಅದನ್ನ ವಾಪಸ್ ಪಡೆಯೋದಕ್ಕೆ ಈ ಸಿನಿಮಾ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡೋಣ, ದಯವಿಟ್ಟು ಅಲ್ಲಿಗೆ ಬನ್ನಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಮಾಡಿದ್ದೀನಿ ಸರ್, ಅದು ನನ್ನ ಪರ್ಸನಲ್ ಡಾಟಾದಲ್ಲಿ ಇದೆ. ಈಗ ನಾವು ಏನ್ ಮಾಡ್ತಾ ಇದ್ದೀವಿ, ನಾನಂದ್ರೆ ಸಿನಿಮಾನ ಬರೀ ಸಿನಿಮಾ ನೋಡೋದು ಸಿನಿಮಾ ಇದಲ್ಲ, ಸಿನಿಮಾದ ಜೊತೆಗೆ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ
ತುಂಬ ಡೀಟೇಲ್ ಆಗಿ ಎಲ್ಲ ಜೊತೆನೆ ಆಲ್ಮೋಸ್ಟ್ ನಿಮ್ಮಲ್ಲೂ ಸುಮಾರು ಜನ ಜೊತೆ ಪರ್ಸನಲ್ ಆಗೂ ಮಾತಾಡ್ತೀನಿ. ಸಿನಿಮಾ ಚಿತ್ರರಂಗ ನನ್ನ ಸಿನಿಮಾ ಬಗ್ಗೆ ಪ್ರಮೋಟ್ ಮಾಡಿ ಅಂತಲ್ಲ, ಸಿನಿಮಾ ಸಮಸ್ಯೆಗಳ ಬಗ್ಗೆ ಯಾರಂತ ಹೆಸರು ಹೇಳಲ್ಲ ಬೇಡ, ಪರ್ಸನಲ್ ಆಗಿ ಎಲ್ಲ ಜೊತೆ ನಂತರ ಆ ಸಿನಿಮಾ ಬರೀ ಶುಕ್ರವಾರ ರಿಲೀಸ್ ಮಾಡಿ ಭಾನುವಾರಕ್ಕೆ ಅಂದರೆ ನೆಕ್ಸ್ಟ್ ಅಕೌಂಟ್ ಕ್ಲೋಸ್ ಆದಮೇಲೆ ಪ್ರೊಡ್ಯೂಸರ್ ಕಾಲ್ ಬರ್ತಾ ಅಷ್ಟೇ ಅಲ್ಲದು, ಸಿನಿಮಾನೇ ಬದುಕು ಅಂತ ಬದುಕ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡಿದ್ದೀವಿ, ಅದ್ರ ಡೀಟೇಲು ರಿಸರ್ಚ್ ಎಲ್ಲ ಇಟ್ಕೊಂಡಿದ್ದೀವಿ, ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಏನಂತಾರೆ ಅವೆಲ್ಲ ನಮ್ಮ ಪರ್ಸನಲ್. ಈಗ ನನ್ನ ಹತ್ರ ಇಷ್ಟು ನಂಬರ್ ಇದೆ, ಇಷ್ಟು ರಿಸರ್ಚ್ ಇದೆ ಅನ್ನೋದು ಪ್ರೇಕ್ಷಕರಿಗೆ ಹೇಳೋದಕ್ಕಿಂತ ನಾವು ಈ ಸಿನಿಮಾ ಮಾಡಿದ್ದೀವಿ ನೋಡಿ, ನೀವು ಸಿನಿಮಾ ಇಷ್ಟ ಆಗಿಲ್ವಾ ಅದನ್ನು ಹೇಳಿ, ಆವಾಗ ತಿದ್ಕೊಳ್ಳೋಕ್ಕಾಗತ್ತೆ. ಸಿನಿಮಾ ಇಷ್ಟ ಆಯ್ತಾ ಇನ್ನೊಂದು 4 ಜನಕ್ಕೆ ಹೇಳಿ, ಕನ್ನಡ ಸಿನಿಮಾಗಳು ಮುಂದುವರಿಯುತ್ತೆ. ನನ್ನ ಸಿನಿಮಾ ಗೆಲ್ಲಬೇಕು ಅನ್ನೋದು ನಾನು ಇಷ್ಟಪಡೋದು 3 ಕಾರಣಕ್ಕೆ. ಒಂದು, ನನಗೆ ಇನ್ನೊಂದು ಸಿನಿಮಾ ಸಿಗಬೇಕು. 2ನೇದು ಪ್ರೊಡ್ಯೂಸರ್ ಉಳಿಬೇಕು. 3ನೇದು ನಾನು ಮಾಡ್ತಾ ಇರೋ ಸಿನಿಮಾ ಒಂದು ಸ್ವಲ್ಪ ಹೊಸ ಏನು ಟ್ರೈ ಮಾಡ್ತೀನಲ್ಲ, ಅದು ಹೊಸ ಸಿನಿಮಾ ಮಾಡೋರಿಗೆ ಅದೊಂಥರ ಇನ್ನೊಂದು ಇನ್ಸ್ಪಿರೇಷನ್ ಆಗಬೇಕು. ನಾನು 3 ಕಾರಣಕ್ಕೆ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಸಕ್ಸಸ್ ಏನಾಗುತ್ತೆ ನೋಡೋಣ. ಇಂಪಾರ್ಟೆಂಟ್ ಆಗಿ ಹೇಳ್ಬಿಡ್ತೀನಿ ಸರ್, ಇಲ್ಲಿ ರೀಸೆಂಟ್ 10 years ಅಲ್ಲಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್, ಸಿಂಗಲ್ ಥಿಯೇಟರ್ ಆಡಿಯನ್ಸ್ ಅಂತ ಒಂದು ಗೆರೆ ಶುರುವಾಗಿ ಹೋಗಿದೆ. ಇದು ಮಲ್ಟಿಪ್ಲೆಕ್ಸ್ ಸಿನಿಮಾ, ಇದು BC ಸೆಂಟರ್ ಸಿನಿಮಾ. ಈ ಕಾರಣ ಇದೆ ಗೊತ್ತಾ, ಇಲ್ಲಿ ಏನಾಗ್ತದೆ, ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂದ ತಕ್ಷಣ ಒಂದು ಒಳ್ಳೆ ಸಿನಿಮಾ ಯಾರೋ ಒಬ್ಬ ರಾಯಚೂರಲ್ಲಿ ಯಾವುದೋ ಒಂದು ಲಿಂಗಸ್ಕೂರಲ್ಲಿರೋಂಥ ಒಬ್ಬ ವ್ಯಕ್ತಿಗೆ ಇಷ್ಟ ಆಗೋ ಸಿನಿಮಾ ಅವ್ರಿಗೆ ಥಿಯೇಟರ್ಗೆ ಹೋಗ್ತಾ ಇಲ್ಲ. ಅಲ್ಲಿ ಇದಕ್ಕೆ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. 1920-21 ನಮ್ಮದೇ ಸಿನಿಮಾ ಥಿಯೇಟರ್ ರಿಲೀಸ್ ಆದಾಗ ನಮಗೆ ಇದು ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತ ಹೇಳ್ಬಿಟ್ಟು ಸಿಂಗಲ್ ಥಿಯೇಟರ್ ಸುಮಾರು ಕಡೆ ತಗೊಳ್ಳಿಲ್ಲ, ಆ ಕಡೆ ರೀಚ್ ಆಗಲಿಲ್ಲ. ಅದೇ ಸಿನಿಮಾನ ನಾವು ಗಣೇಶ್ ವಿಡಿಯೋ ಥ್ರೂ ಯೂಟ್ಯೂಬಲ್ಲಿ ಹಾಕಿದ್ವಿ. ನೀವು ಆ ಕೆಳಗಡೆ ಕಮೆಂಟ್ಗಳು ನೋಡಿ, ಅದ್ರಲ್ಲಿ ನೋಡಿರೋರು ಯಾರು ಬೆಂಗಳೂರಿಗಿಂತ ನಿಮಗೆ ಕರ್ನಾಟಕದ ರಿಮೋಟ್ ಹಳ್ಳಿಗಳು ಊರುಗಳವರು ತುಂಬ ಜನ ಇದ್ದಾರೆ. ಅಂದರೆ ಅಲ್ಲಿ ಆಡಿಯನ್ಸ್ ಇದ್ದಾರೆ, ಒಳ್ಳೆ ಸಿನಿಮಾ ನೋಡೋದಕ್ಕೆ ಅಂತಲೇ ಆಡಿಯನ್ಸ್ ಇದ್ದಾರೆ ಅನ್ನೋದು. ನನ್ನ 2 ಸಿನಿಮಾಗಳು ನಾನು ಅದಕ್ಕೇ ನಾವು ಅದನ್ನ ಯೂಟ್ಯೂಬ್ ಕೊಟ್ಟಾಗ ನಾನು ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಅದನ್ನ ಯೂಟ್ಯೂಬ್ ಹಾಕಿ ಅಂತ ಆ ಕಮೆಂಟ್ಗಳು ಚೆಕ್ ಮಾಡ್ತಾ ಬರ್ತಾ ಇದ್ದೀನಿ. ಆಕ್ಟ್ 1978, ನಾತಿ ಚರಾಮಿ ಮತ್ತೆ ಈ ಸಿನಿಮಾ 3 ಸಿನಿಮಾಗಳು ಯೂಟ್ಯೂಬಲ್ಲಿ ಇದೆ. ಹರಿವು ಇದೆ. ಹರಿವು 8 ಲಕ್ಷ ಚಿಲ್ಲರೆ ವ್ಯೂಸ್ ಆಗಿದೆ. ಅದು ಫೆಸ್ಟಿವಲ್ ಸಿನಿಮಾ ಅಂತ ಜನ ಹೇಳ್ತಾರಲ್ಲ, ಬಟ್ ಅದನ್ನ ನೋಡಿರೋಂಥ ಎಷ್ಟೋ ಸಾಮಾನ್ಯ ಪ್ರೇಕ್ಷಕರು ಇವತ್ತಿಗೂ ಆ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸೊ ನಾನು ಮಾಡಿರೋದೆಲ್ಲ ಫೆಸ್ಟಿವಲ್ ಅವಾರ್ಡ್ ಅಂತ ಸಿನಿಮಾನ ಒಬ್ಬ ಸಾಮಾನ್ಯ ಮನುಷ್ಯ ಅಂದ್ರೆ ಯಾವುದೇ ರೀತಿಯ ಸಿನಿಮಾದ ಇದು ಏನು ಫೆಸ್ಟಿವಲ್ ಸಿನಿಮಾ ಜಗತ್ತಿನ ಥಿಯರಿ ಇಸಮ್ಗಳು ಏನೂ ಗೊತ್ತಿಲ್ಲದಂತ ಒಬ್ಬ ಪ್ರೇಕ್ಷಕ ಇಷ್ಟಪಡ್ತಾ ಇದ್ದಾರೆ ಅಂತಂದ್ರೆ ನಾವು ಅವ್ರಿಗೆ ಥಿಯೇಟರ್ ಸಿನಿಮಾಗೆ ತೋರಿಸೋ ಪ್ರಯತ್ನ ಇಲ್ಲಿಂದ ಶುರು ಮಾಡ್ತಾ ಇದೀವಿ. ನಾವು ಒಂದೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ ಅಂತ. ಒಂದೇ ಸರ್ತಿ ಕರ್ನಾಟಕದ 10 ಥಿಯೇಟರ್ ಹಾಕೋ ಕೆಪಾಸಿಟಿ ನಮಗಿಲ್ಲ. ಆದ್ರೆ ಒಂದ್ ದಿವಸ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ನಾವು ಫಸ್ಟ್ ನಾವು ಒಂದು ಬ್ರ್ಯಾಂಡ್ ಆಗಬೇಕು, ಅವ್ರು ರೀಚ್ ಮಾಡ್ಬೇಕು, ಅವತ್ತಾಗ್ತೀವಿ. ಸರ್ ಈಗ ಏನಾಗುತ್ತೆ ಗೊತ್ತಾ, ದೂರತಿರನ ಒಂದು ಲೈಫ್ ಅಲ್ಲೇ ನಡೆಯುವಂತ ಒಂದು ಎಕ್ಸ್ಪೀರಿಯನ್ಸ್ ನ ನಿಮ್ಗೆ ಕನೆಕ್ಟ್ ಮಾಡುವಂತ ಸಿನಿಮಾ. ಇದನ್ನ ನಾನು ನಿಮ್ಗೆ ಈ ಸೀನ್ ಇಷ್ಟ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಯಾಕಂತಾರೆ ನಾನು ನೋಡಿರೋ ಲೈಫ್ ಬೇರೆ, ನೀವು ನೋಡಿರೋ ಲೈಫ್ ಬೇರೆ. ಓಕೆ, ನಿಮ್ ಲೈಫ್ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ, ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ, ಪ್ರಿಯಾಂಕಾ ಅವ್ರ ಬೇರೆ ಇರುತ್ತೆ, ದೇವರ ಸರ್ ಬೇರೆ ಇರುತ್ತೆ. ಬಟ್ ಎಲ್ಲರಿಗೂ ಕನೆಕ್ಟ್ ಆಗುವಂತ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಆ ಥರದನ್ನ ಅಲ್ಲಲ್ಲಿ ನಾವು ಕಟ್ಟಿದೀವಿ. ನಮ್ಮ ಸಿನಿಮಾ ಪ್ರತಿ ಸಿನಿಮಾದಲ್ಲಿ ಅದರದ್ದೇನೋ ಒಂದು ತಲಾಟೆ ಕೆಲಸ ಮಾಡಿರ್ತೀವಿ. ಸೊ ಈ ಸಿನಿಮಾದಲ್ಲೂ ಆ ಥರದ ಲೇಯರ್ಸ್ ಇದಾವೆ. ಇದು ಲೇಯರ್ಸ್ ನಮ್ಮ ಸಿನಿಮಾದಲ್ಲಿ ಯಾವುದೋ ಒಂದು ಹಾಡು ಚೇತನ್ ಸರ್ ಇಷ್ಟ ಆಗ್ಬೋದು, ಇಲ್ಲಾಂದ್ರೆ ನಿಮ್ಗೆ ಇನ್ಯಾವುದೋ ಒಂದು ಸೀನ್ ಇಷ್ಟ ಆಗ್ಬೋದು, ಇಲ್ಲ ನೀವು ಹುಡುಗಿ ಜೊತೆ ಮಾತಾಡಿದ್ರೆ ಇನ್ಯಾವುದೋ ಒಂದು ಸಂಭಾಷಣೆ ಇಷ್ಟ ಆಗ್ಬೋದು. ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ಒಂದಲ್ಲ ಒಂದು ಪಾಯಿಂಟ್. ಯಾಕಂತಂದ್ರೆ ಈ ಸಿನಿಮಾದಲ್ಲಿರೋ ಸಬ್ಜೆಕ್ಟ್ ಬಂದ್ಬಿಟ್ಟು ಲವ್. ಅದು ಯೂನಿವರ್ಸಲ್ ಸರ್. ಲವ್ ಅನ್ನೋದಕ್ಕೆ ಜಗತ್ತಲ್ಲಿ ಯಾವ ಹಳ್ಳಿಗೆ ಹೋದ್ರೂ ಈ ಲವ್ ಅನ್ನೋದು ಒಂದೇ. ಪ್ರೀತಿ ಅಂದ್ರೆ ಒಂದೇ. ಅದು ಪ್ರೀತಿನೇ. ಆ ಪ್ರೀತಿಗೆ ಬೇರೆ ಬೇರೆ ಇದೆ. ಅದು ತಾಯಿ ಮಗು ಪ್ರೀತಿ ಆಗ್ಬೋದು, ಏನು ಅಣ್ಣ ತಮ್ಮ ಪ್ರೀತಿ ಆಗ್ಬೋದು, ಅಕ್ಕ ತಂಗಿ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು. ಪ್ರೀತಿ ಬೇರೆ, ಪ್ರೀತಿ. ಸೊ ಆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಈ ಸಿನಿಮಾದಲ್ಲಿದೆ. ಸೊ ಆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಲ್ಲಿರುವಂಥ ಒಂದು ಸಿನಿಮಾದ ಒಂದು ವಿಷಯ ಯಾವುದೇ ಆಗಿರ್ಬೋದು, ಅದು ಎಂಥದೇ ಆಗಿರ್ಬೋದು, ಅದು ನಾನು ಹೇಳಕ್ಕೆ ಬರಲ್ಲ. ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ಒಂದಿರುತ್ತೆ. ಅದು ಯಾವುದೋ ಒಂದು ಕನೆಕ್ಟ್ ಆಗಿ ಒಟ್ಟು ನೀವು ಬಂದ್ರೆ ಒಂದು ಕನೆಕ್ಟ್ ಆಗಿ ನಿಮ್ಗೆ ಸಿನಿಮಾ ಥಿಯೇಟರ್ ಆಚೆ ಹೋದ್ಮೇಲೆ ಸಿನಿಮಾ ನಿಮ್ಮ ತಲೆಯಲ್ಲಿ ಅಟ್ಲೀಸ್ಟ್ ಒಂದು 3 hours ಅಲ್ಲಿ ಓಡುತ್ತೆ ಅನ್ನೋ ಗ್ಯಾರಂಟಿ ನಂದು.